ನಮಸ್ಕಾರಗಳು. ಭಾರತಾಂಬೆ ಮತ್ತು ಕನ್ನಡಾಂಬೆಯ ಜನತೆಗೆ ಬೀದರ್ನಿಂದ ಹೊಸ ಆದರ್ಶ್ ಕಾಲನಿಯಲ್ಲಿ ಹಾವಿದೆ ಅಂತೇಳಿ ಕಾಲ್ ಮಾಡಿದರು. ಯಾವ ಹಾವು ಅಂಥೇಳಿ ನೋಡೋಣ. ಹೋಗ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ರಂಬ ತೆಗೀರಿ ಅದನ್ನೇ ನಮಗದು ಹೋಲ್ 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 ಕಣ್ಣಿಗೆ ಬಿಡ್ತು. ಹತ್ತು ಆ ಕಡೆ ಹೋಗು. ಯಾಕಡೆ ಹೋಯ್ತು ಮತ್ತೆ ಎಕ್ಸಾಕ್ಟ್ ಇಲ್ಲೇ ನೋಡ್ರಿ. ಇಲ್ಲ ಎಕ್ಸಾಕ್ಟ್ ಹೋಗ್ಯದ್ರಿ ನಾವು ಇಲ್ಲೇ ನಿಂತು ನೋಡಿದೆವು. ಮತ್ತೆ ಒಬ್ಬರಿಗೆ ಕಾಲ್ ಅದ ಸರ್ ಇಲ್ಲೇ ಅದ ನೋಡ್ಬೇಕು. ನಾಗರ ಹಾವು ಆ ಕಡೆ ಹೋಗ್ತಿದ್ರಿ. ಈ ಕಡೆ ಕೆಲ ಕಲ್ಲಿ ಅಲ್ಲಿ ಕಾಣಿಸ್ತು. ಮ್ಯಾಗ್ ನಿಂತು ನೋಡು. ನೋಡ್ಬೇಕು ಯಾವ ಥರ ಸಿಕ್ಕಾಕೊಂಡಿದೆ ಅಂತೇಳಿ. ಯಾವುದೇ ರೀತಿ ಹಾನಿಯಾಗಿದೆ ಮುಂಚಿತವಾಗಿ. ಸ್ವಲ್ಪ ನೀರು ತಗೋರಿ. ಅಳುವ್ರಿ ಸರ್. ಇಲ್ಲ ಏನಿಲ್ಲ, ಇಲ್ಲ ನಾವು ಆರಾಮ್ ಸರಿ ಮಾಡ್ತೀವಿ. ಟೈಮ್ ಆದ್ರೆ ಅದಾಗ ಪರವಾಗಿಲ್ಲ. ಅದು ಸಿಗ್ಬಿಟ್ಟು ಪಾಪ ಅದು ನಾವು ಚೀರೋದ್ರಿಂದ ಇಲ್ಲ, ಅದು ಏನೋ ಒಳಗೆ ಏನೋ ಇಲ್ಲಿ ಏನೋ ಹಿಡ್ದಂಗೆ ಕಾಣಿಸ್ತದ. ಹಿಡಿದಲ್ಲ ಅವರು ಸೈಸಲ್ಲೇ ಅವ್ರು ಒಯ್ಲತ್ತರ ವಿಡಿಯೋ ಮಾಡ್ಕೊಂಡು ನೋಡಿ ಸಿಸ್ಟಮೆಟಿಕ್ ಮಾಡ್ಕೊಂಡು ಪಾಪ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇನ್ನ ಮುಖ ಕೈದಾಗಿಲ್ಲ. ಕಣ್ಣಿಗೆ ಹೋಯ್ತಿದ್ವಿ, ಕಣ್ಣಿಗೆ ಹತ್ತು. ಕಾರ್ನರ್ ಕೊಡಿರಿ ಹೋಯ್ತದ. ಕಾರ್ನರ್ ಕೊಡ್ರಿ. ಕಾರ್ನರ್ ಕೊಡಿರಿ. ಕಾರ್ನರ್ ಹಂಗೆ ಹೊಡೆದಿರ ಬರ್ತದೆ ನೋಡ್ರಿ. ಅದೇ ಅಂತ ಹಿಡಿದು ಏನು ಸುರಕ್ಷಿತವಾಗಿ ಸಣ್ಣದ ಕೀಟದ ಅಂತ ಹೇಳಿಲ್ಲ. ತೆಗಿಲ್ಲ ಏನು ಕಿರಿ ಮ್ಯಾಗಿಂದ ಇಲ್ಲ ಬಂತು ಓ ಬಾಯ್. ಸರ್ ಕೇಳಿ ಸರ್ ಕೇಳ್ರಿ. ಪಬ್ಲಿಕ್ ಕವರ್ ಮಾಡ್ತು. ಚಲೋ ಚದರದ ಚಲೋ ಹಾಕೊಂಡು ತಿರ್ಗಾಡ್ರು. ಯಾರೇ ಮಾಡಿದ್ರೆ ಈಗ ಹಾಕೊಂಡು ತಿರ್ಗಾಡ್ರಿ. ಸರ್ ಇದು ಕನ್ನಡದಲ್ಲಿ ನಾಗರಾವ್ ಅಂತೇಳಿ ಕರೀತಾರೆ. ಇಂಗ್ಲೀಷ್ ಒಳಗೆ ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರಾ ಅಂತೇಳಿ, ಹಿಂದಿ ಒಳಗೆ ನಾಕ್ ಸಾಪ್ ಅಂತೇಳಿ. ಇದ್ರೊಳಗೆ ಯಾವ್ದು ವಿಷಯ ಇರ್ತದೆ ಅಂತಂದ್ರೆ ನಿರೋಟಾಕ್ಸಿಕ್ ಅಂತೇಳಿ. ಕಚ್ಚಿದಾಗ ಏನಾಗ್ತದೆ ಮನುಷ್ಯಾಗ ಅಂತಂದ್ರೆ
ನರಗಳ ಮೇಲೆ ಪ್ರಭಾವ ಬೀರುವಂಥ ವಿಷ ಇದು ನ್ಯೂರೋಟಾಕ್ಸಿಕ್. ಕಚ್ಚಿದಾಗಿಂದ ಸಡನ್ ಆಗಿ ಏನಾದ್ರೆ ನೀವು ನೇರವಾಗಿ ಏನು ಮಾಡಬೇಕು, ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಬೇಕು. ನೀವು ಅಲ್ಲಿ ಔಷಧ ಕೊಡ್ತಾರ ಇಲ್ಲಿ ಕೊಡ್ತಾರ ಅಂತೇಳಿ ಹೋದ್ರೆ ಅಂದ್ರೆ ನಿಮ್ಮ ಜೀವಕ್ಕೆ ನೀವೇ ಹಾನಿ ಮಾಡ್ಕೊಳ್ತೀವಿ. ಹಾಂ, ನಾವು ಎಲ್ಲರ ಆಯುರ್ವೇದಿಕ್ ಅದು ಇದು ಅಂಥೇಳಿ ಎಲ್ಲೂ ಅಂತ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೋದು. ಯಾಕಂದ್ರೆ ಇದ್ರ ವಿಷಲಿಂದೇ ಆ್ಯಂಟಿವೆನಮ್ ರೆಡಿ ಆಯ್ತು. ಇದ್ರ ವಿಷಲಿಂದ ವಿಷ ಮುಳಿಲಿಂದ ತೆಗಿಬೇಕಾಗ್ತದೆ. ವಿಷಲಿಂದ ಇಂಜೆಕ್ಷನ್ ರೆಡಿ ಆಯ್ತು. ನೀವು ಅದು ತಪ್ಪು ಕಲ್ಪನೆದಾಗ ಹೋಗಿ ನಿಮ್ಮ ಜೀವ ನೀವು ಹಾನಿ ಮಾಡ್ಕೊಳ್ಬೋದು. ಹಾಂ ಸರ್, ಇಲ್ಲ ಏನಾಗಿಲ್ಲ, ಎಲ್ಲ ಕಂಫರ್ಟಬಲ್ ಅದ, ಆರೋಗ್ಯವಾಗಿ ಅದ, ಏನು ಪ್ರಾಬ್ಲಮ್. ಈಗ ಸ್ವಲ್ಪ ಬಿಸಿ ಜಾಸ್ತಿ ಇರೋ ಸಲುವಾಗಿ ಏನದ ಸ್ವಲ್ಪ ಹೀಟ್ ಆಯ್ತದಲ್ಲ. ಹಾಂ ಹಾಂ, ನಾಗರವ ಎಲ್ಲ ನೋಡ್ರಿ. ಮಕ್ಕಳಿಗೆ ಯಾಕೆ ಭಯ ಪಡಿಸ್ತೀರು? ಹಾವು ನನ್ನ ಕೈಯಾಗದ, ಅಲ್ಲಿಂದ ಸಡನ್ ಆಗಿ ಬರಲ್ಲ. ಇಲ್ಲ, ಮಕ್ಕಳಿಗೆ ಹಂಗೆ ಭಯಭೀತಿ ಪಡಿಸ್ಬಾರ್ದು. ಭಯ ಹೆಂಗೆ ಪಡಿಸ್ಬೇಕಂತ ಈಗ ಅವ್ರಿಗೆ ಭಯ ಪಡಿಸ್ತೀರಿ, ಅವ್ರು ಬೆಳೀತಾ ಅದೇ ಭಯದಾಗ ಇರ್ತಾರೆ. ಅವ್ರು ಅದ್ರ ಬಗ್ಗೆ ನಾಲೆಜ್ ಕೊಡ್ರಿ. ನೀವು ನಾಲೆಜ್ ಕೊಟ್ರಿ ಅಂದ್ರೆ ಮಕ್ಕಳಿಗೆ ಏನಾದ್ರ ಬಗ್ಗೆ ಗೊತ್ತಾಗ್ತದೆ ಏನದ ಅಂತೇಳಿ. ನೀವು ಭಯ ಪಟ್ರಿ ಅಂದ್ರೆ ಅವು ಏನಂತ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವ್ದು ಕಚ್ಚಲ್ಲ, ಸುಮ್ಮನೆ ಕಚ್ಚೋದು ಹೊಡೆಯೋದು ಮನುಷ್ಯ ಒಬ್ಬನೇ. ಎಲ್ಲಕ್ಕಿಂತ ಮೋಸ್ಟ್ ವಿಷಕಾರಿ ಮನುಷ್ಯನೇ. ಹಾವಿಲ್ಲ, ಹಾವೇನದ ಬರೀ ತನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಷ್ಟೇ ಬೈಟ್ ಮಾಡ್ತು, ಸುಮ್ಮನೆ ಕಚ್ಚಲ್ಲ. ಇಲ್ಲಿ ನೋಡಿ, ಈಗ ಇನ್ನೊಂದು ಮಾತು ಹೇಳ್ತಾರೆ, ಹಾವು ಪುಂಗಿ ಡ್ಯಾನ್ಸ್ ಮಾಡ್ತದ, ಅದಕ್ಕೆ ಸಂಬಂಧ ಇಲ್ಲ. ಕಾರಣ ಏನದ ಅಂತಂದ್ರೆ ಅಲ್ಲಾಡೋ ವಸ್ತುಗಳಿಗೆ ಜಾಸ್ತಿ ಹಾವು ಏನು ಮಾಡ್ತದ, ಭಯ ಬೀತೈತಿ. ಆ ಭಯ ಬೀತಾದಾಗ ಏನು ಮಾಡ್ತೀವಿ, ಇಲ್ಲಿ ನೋಡಿ, ನನ್ನ ಕಡೆ ಪುಂಗಿ ಇಲ್ಲ, ಈ ಪುಂಗಿ ಇಲ್ಲದೆ ಡ್ಯಾನ್ಸ್ ಆಗ್ಲತ್ತ. ಅದೇ ಇಲ್ಲ ನಮ್ಮ ಕೈಯ ಬಂದರೆ ಏನು ಇಲ್ಲ, ಹಂಗೂ ಹೇಳ್ಬೇಕತ್ತಲ್ಲ. ನೋಡಿ ಸರ್, ಸೆಕೆಂಡಿಗೆ ಬೈಟ್ ಆಗ್ಲತ್ತ, ಯಾಕದು ಭಯ ಅದ ಇವಾಗ. ಇಲ್ಲಿ ನೋಡಿ, ಭಯ ಇದ್ದಿನ ಸಲುವಾಗಿ ಈ ಟೈಪ್ ಮಾಡೋದು ಸರ. ಈಗ ನೀವು ಹಾವು ಸರ, ಎಲ್ಲ ಟೆಕ್ನಿಕ್ ಇರ್ತದೆ ಸರ್. ಮಂತ್ರಿ ಯಾವ್ದು ಇಲ್ಲ, ಅದೆಲ್ಲ ಹೇಳ ಮಾತದು. ಮಂತ್ರಿಗಿಂತ ಕಿವಿನೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಮಂತ್ರಿ ಹೇಳ್ತೀರಿ? ಕಿವಿ ಇದ್ದಾವೆ ಜಲ್ದಿ ಕೇಳಲ್ಲ. ಏಯ್, ಸೀದಾ ಹಾಸ್ಪಿಟಲ್. ನನಗೆ ಕಚ್ಲಿ, ನಿಮಗೆ ಕಚ್ಲಿ, ಯಾರಿಗೂ ಕಚ್ಲಿ. ಕೆಲವು ಮಂದಿ ಅಂತ ಏಯ್ ಯಾಕಲ್ಲ, ಏಯ್ ನೋಡ್ರಿ, ನನ್ನ ಕೈ ಎಷ್ಟು ಸಮೀಪ ಅದ ಸರ್, ಅದಕ್ಕಷ್ಟೇನು ಇದಿಲ್ಲ. ಸರ ನಂಬರ್ ತಗೋರಿ, ಇವ್ರದಲ್ಲ ನಂಬರ್ ಇಲ್ಲ ಸರ್. ಸುಮಿತಾ ಡಬ್ಬಿ ಹೊಡೆದೈತು. ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕು. ಕೇಳವ್ರಿ ಹಾವು ಹಿಡಿಯೋದು ಉದ್ದೇಶ ಏನಿತ್ತು ಅಂತೇಳಿ ಸರ್ ಹೇಳಿ. ಇಲ್ಲಿ ಬರ್ರಿ. ಹಾವು ನೋಡಿದೆ ಮಾರ್ನಿಂಗು, ಇಲ್ಲಿ ಹೊರಗೆ ಬರೋ ಹೊತ್ತಿಗೆ ಹಾವು ಕಾಣಿಸ್ತು ಕೂಡಲೇ ನಮ್ಮ ಸೌಂಡಿಗೆ ಒಳಗೆ ಹೋಯ್ತು. ನಾವು ಅದು ನಮ್ಗೆ ಕಾಣಿಸ್ತಾ ಇತ್ತು, ಆದ್ರೂ ಕೂಡ ನಾವು ಯಾಕೆ ಹೊಡೆದಿಲ್ಲ. ನಮ್ಮಲ್ಲಿ ಬಡಿಗೆ ಎಲ್ಲ ಇತ್ತು, ಖರೆ ನಾವು ಹೊಡೆದಿಲ್ಲ. ಯಾಕೆ ಅಂದರೆ ಹೊಡೆದ್ರೆ ಅದು ತಪ್ಪಾಗ್ತದೆ, ಅದೊಂದು ಇದು ಅದ ಅಂಥೇಳಿ ಕಾನೂನು ವಿರುದ್ಧ 1972 ಪ್ರಕಾರ ಕಾನೂನು ವಿರುದ್ಧ ಅದ. ನಾವು ಕೂಡ ಯಾವುದಕ್ಕೂ ಹೊಡಿಬಾರ್ದು ಜೀವಿಗೆ ಅಂತೇಳಿ ನಾವು ಏನು ಮಾಡಿದೆವು, ನಿಮಗೆ ಫೋನ್ ಮಾಡಿದೆವು. ಮತ್ತು ಅದಕ್ಕೂ ಕೂಡ ಇಲ್ಲಿದ್ದರೂ ಇರ್ತಿತ್ತು, ಖರೆ ಮಕ್ಕಳೆಲ್ಲ ಇರ್ತಾವೆ, ಅದು ಯಾವ ಟೈಮಿಗೆ ಎಲ್ಲಿ ಹೊರಗೆ ಬರ್ತದೆ ಏನು ಗೊತ್ತಾಗಲ್ಲ. ಹಿಂಗಾಗಿ ನಾವು ಕರೆದು ನಿಮ್ಗೆ ಹಿಡಿಸ್ಕೊಟ್ಟಿವಿ. ನೀವು ಸೇಫಾಗಿ ಹಿಡಿದಿದ್ರಿ, ನಿಮಗೂ ಕೂಡ ಅನಂತ ಧನ್ಯವಾದಗಳು. ನೀವು ಹಿಂಗೆ ಏನಾರ ಮತ್ತೆ ಯಾವಾಗ ನೋಡಿದ್ರೆ ನಿಮ್ಗೆ ಕರಿತೀವಿ, ಅರಣ್ಯರಾಗಿ ಬಿಟ್ಟು ಬಿಡ್ರಿ. ಧನ್ಯವಾದ. ಸಾಕಲ್ಲ. ತಾನೇ ಹಿಡಿದಂತಹ ಈ ನಾಗರಹಾವನ್ನು ಸುರಕ್ಷಿತವಾದಂತಹ
ಚಿಟ್ಟ ಕಾಯ್ದಿಟ್ಟ ಅರಣ್ಯದಲ್ಲಿ ಬಿಡಲಾಗುವುದು. ಸುರಕ್ಷಿತವಾಗಿ ಈಗ ಈ ಹಾವಂತೂ ಸುರಕ್ಷಿತವಾಗಿ ಬಿಡ್ಲತ್ತೀವಿ. ಇದು ಹೋಗ್ತು ತಾನೆ. ನಾವು ಇಲ್ಲೇ ನಿಂತರೆ ಇಲ್ಲೇ ಅಲ್ಲಾಡ್ತಾಯಿದ್ರೆ ಇದೇ ರೀತಿ ನಿಲ್ತದೆ. ನಾವು ಸ್ವಲ್ಪ ಸೈಡಿಗೆ ಬಂದು ತನ್ನ ಪಾಡಿಗೆ ತಾ ಹೋಗ್ಲಿ ಅಂತೇಳಿ ಬಿಟ್ಬಿಡ್ತೀವಿ. ಇನ್ನೊಂದು ಮಾತೇನಪ್ಪ ಅಂತಂದ್ರೆ, ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತನ ಮಿತ್ರವಾದಂತಹ ಹಾವುಗಳನ್ನು ಸುರಕ್ಷಿತವಾಗಿ ಮನುಷ್ಯನ ಕರ್ತವ್ಯ ಆಗಿರ್ತದೆ. ದಯವಿಟ್ಟು ಯಾವುದೇ ಜೀವಿಗಳಾಗಲಿ ಕೊಲ್ಲಬೇಡ್ರಿ. ರೈತನ ಮಿತ್ರ, ಔಷಧ ಮಿತ್ರ, ಮನುಷ್ಯನ ಮಿತ್ರ ಆದಂಥ ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಮನುಷ್ಯನ ಕರ್ತವ್ಯ ಆಗಿರ್ತದೆ. ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ. ಮತ್ತು ಇನ್ನೊಂದು ಮಾತೇನಂತಂದ್ರೆ, ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.